ತುಮಕೂರು ತಾಲೂಕಿನ ಪಂಡಿತನಹಳ್ಳಿಯಲ್ಲಿ ಇರುವ ಪ್ರಸಿದ್ಧ ಜೈನ ಧಾರ್ಮಿಕ ಕ್ಷೇತ್ರ ಮಂದಾರಗಿರಿ ಬೆಟ್ಟಕ್ಕೆ ವಾರ್ಷಿಕ ಪೂಜೆಯ ಪ್ರಯುಕ್ತ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಭೇಟಿ ನೀಡಿದರು. ಈ ವೇಳೆ ಶಾಸಕರಾದ ಸುರೇಶ್ ಗೌಡ, ಜಿಬಿ ಜ್ಯೋತಿ ಗಣೇಶ್, ತುಮಕೂರು ಜೈನ ಸಮಾಜದ ಅಧ್ಯಕ್ಷ ಬಾಹುಬಲಿ ಬಾಬು, ಮುಖಂಡರಾದ ಚಂದ್ರಕೀರ್ತಿ, ನಾಗರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ವಿ ಸೋಮಣ್ಣ, ದೇಶದಲ್ಲಿ ಶಾಂತಿ ನೆಮ್ಮದಿಗೆ ಜೈನ ಧರ್ಮದ ಕೊಡುಗೆ ಅಪಾರ. ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ದೇಶದಲ್ಲಿ ಶಾಂತಿಗೆ ಪ್ರಥಮ ಆದ್ಯತೆ ನೀಡಿದ್ದಾರೆ. ಎಲ್ಲರೊಂದಿಗೆ ಎಲ್ಲರ ಅಭಿವೃದ್ಧಿ ಎನ್ನುವ ಮಂತ್ರದೊಂದಿಗೆ ಅಭಿವೃದ್ಧಿಯಲ್ಲಿ ಎಲ್ಲರ ಪಾಲು ಇದೆ ಎನ್ನುವುದನ್ನು ಪಠಿಸಿದ್ದಾರೆ ಎಂದು ಹೇಳಿದರು. ತುಮಕೂರು, ಗುಬ್ಬಿ, ಕಿಬ್ಬನಹಳ್ಳಿ ಸೇರಿದಂತೆ ಜಿಲ್ಲೆಯ ರೈಲ್ವೆ ಅಭಿವೃದ್ಧಿಗೆ 85 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಬೆಂಗಳೂರಿಗೆ ತುಮಕೂರು ಹತ್ತಿರವಾಗಿರುವ ಹಿನ್ನೆಲೆಯಲ್ಲಿ ಮತ್ತಷ್ಟು ಅಭಿವೃದ್ಧಿಗೆ ಒತ್ತು ನೀಡಲು ಮುಂದಾಗಿದೆ ಎಂದರು. ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ 85 ಕೋಟಿ ತುಮಕೂರಿಗೆ, 38-40 ಕೋಟಿ ಗುಬ್ಬಿಗೆ, 45 ಕೋಟಿ ಕೆಬಿ ಕ್ರಾಸ್ಗೆ. ಈ ಎಲ್ಲ ಕೆಲಸಗಳನ್ನು ಕೂಡ ನಾವು ಈಗಾಗಲೇ ಒಂದು ಕೆಲಸ ಶುರುವಾಗಿದೆ. ಇನ್ನೆರಡು ಕೆಲಸಗಳನ್ನು 23-24ನೇ ತಾರೀಕು ಪ್ರಾರಂಭ ಮಾಡ್ತಾ ಇದ್ದೀವಿ. ಬೆಂಗಳೂರಿನ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ತುಮಕೂರನ್ನು ಕೂಡ ಸೇರ್ಪಡೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಬಾಹುಬಲಿ ಬಾಬು, 2008ರಲ್ಲಿ ಮಂದಾರಗಿರಿ ಬೆಟ್ಟದಲ್ಲಿ ಮುನಿಗಳ ಪ್ರತಿಮೆ ಸ್ಥಾಪನೆ ಮಾಡಲಾಗಿದೆ. ದೇಶದ ವಿವಿಧೆಡೆಯಿಂದ ಅಸಂಖ್ಯಾತ ಭಕ್ತರು ಪಾಲ್ಗೊಳ್ಳಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾತ್ರಿ ನಿವಾಸ ನಿರ್ಮಾಣ ಮಾಡುವಂತೆ ಸಚಿವರಿಗೆ ಮನವಿ ಸಲ್ಲಿಸಲಾಗಿದೆ. ಪ್ರತಿ ವರ್ಷ ಜನವರಿ 3ನೇ ವಾರ ವಿಶೇಷ ವಾರ್ಷಿಕ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು. 60 ರೂಮ್ಗಳ ವ್ಯವಸ್ಥೆ ಮಾಡಿಸ್ಕೊಡಿ ಅಂತೇಳಿ ಸೋಮಣ್ಣ ಅವರಿಗೆ, ನಮ್ಮ ಸುರೇಶ್ ಗೌಡರಿಗೆ ಎಲ್ಲರಿಗೂ ಒಂದೊಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಸಚಿವರು ಭಕ್ತಾದಿಗಳಲ್ಲಿ ರಾಜ್ಯ ಜೈನ ಸಮುದಾಯದ ಸಮಾಜ ನಿರ್ದೇಶಕ ಎಸ್ಜೆ ನಾಗರಾಜ್, ರಾಷ್ಟ್ರದಲ್ಲಿ ಎಲ್ಲೂ ಇರದ 900 ಅಡಿ ಎತ್ತರದ ಬೆಟ್ಟಗಳ ಮೇಲೆ ಮೂರ್ತಿ ಇದೆ. ಇದು ವಿಶೇಷ. ಶ್ರವಣಬೆಳಗೊಳದಲ್ಲಿ ನಡೆಯಲಿರುವ ಮಹಾಮಸ್ತಕಾಭಿಷೇಕದಲ್ಲಿ ನಾಡಿನ ಹಲವಾರು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಮಹಾಪ್ರಸಿದ್ಧವಾದ ಕ್ಷೇತ್ರ. ಇಲ್ಲಿ ಪ್ರತಿ ವರ್ಷ 3ನೇ ಭಾನುವಾರ ಒಂದು ವಾರ್ಷಿಕ ಪೂಜೆ ಅಂತ ನಡೀತದೆ. ಇಡೀ ಜನವರಿ 3ನೇ ವಾರದಲ್ಲಿ ಇಡೀ ಕರ್ನಾಟಕ ಅಲ್ಲ, ವಿಶ್ವದ ರಾಷ್ಟ್ರ ಮಟ್ಟದಲ್ಲಿ ಜನ ಇಲ್ಲಿ ಬರ್ತಾರೆ. ಸುಮಾರು 4,000 ರಿಂದ 5,000 ಜನ ಸೇರುವಂಥ ಇದೊಂದು ಪುಣ್ಯಕ್ಷೇತ್ರ.